ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ನೀವು ಕೂಡ ಸೂಪರಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ನಾವೆಲ್ಗೋ ರೆಡಿ ಆಗ್ತಾಯಿದ್ದೀನಿ. ಎಲ್ಲಿಗೆ ಅಂತ ನೀವೇ ನೋಡ್ತೀರಾ. ಇವಾಗ ಏನು ತುಂಬ ಏನೋ ಶಾಪಿಂಗ್ ಅದು ಇದು ಏನಿಲ್ಲ, ಸಿಂಪಲ್ಲಾಗಿ ನೋಡಿ. ನಾವೀಗೆಲ್ಲ ಹೊರಗಡೆ ಹೋಗಿ ಬಂದರೆ, ಊರಿಗೆ ಔಟ್ಸೈಡ್ ಎಲ್ಲ ಹೋಗಿ ಬಂದರೆ ಸ್ಕಿನ್ ಟ್ಯಾನ್ ಆದರೆ ಒಂದು ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಅಕ್ಕಿ ಹಿಟ್ಟಲ್ಲಿ ಮುಖ ತೊಳಿರಿ, ಅಷ್ಟೇ ಬೇಗ ಗ್ಲೋ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಚಿಕ್ಕಪೇಟೆಗೆ ಹೋಗಿದ್ವಿ. ಒಂದು ಸ್ವಲ್ಪ ಸೆಟ್ಗಳು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿದ್ವು, ಆದರೆ ತುಂಬ ಕಾಸ್ಟ್ಲಿ ಅಂದರೆ ಬಜೆಟ್ ತಕ್ಕಂಗಿರುತ್ತೆ ಐಟಮ್ಸು. ತುಂಬ ಕ್ವಾಲಿಟಿ ಕೂಡ ಇತ್ತು. ತೊಗೊಂಡ್ರು, ಸ್ವಲ್ಪ ತೊಗೊಂಡ್ರು. ನಾನು ತೊಗೊಂಡಿಲ್ಲ, ನನ್ನ ಹತ್ರ ಆಲ್ರೆಡಿ ಇತ್ತು. ನಾನು ಆನ್ಲೈನಲ್ಲೇ ಬುಕ್ ಮಾಡಿ ತರಿಸಿದ್ದೆ, ಹಾಗಾಗಿ ಇತ್ತು ಇದು. ಸೊ ಇದೆಲ್ಲ ಬಂದುಬಿಟ್ಟು 1900, 1800, 2000 ಆ ಥರ ಇತ್ತು. ಒಂದೊಂದು ಸೈಜ್ ಮೇಲೆ ಮತ್ತು ಕ್ವಾಲಿಟಿ ಮೇಲೆ ಇತ್ತು ರೇಟ್ಗಳು. ಇವರೆಲ್ಲ ತೊಗೊಂಡ್ರು, ತುಂಬ ಚೆನ್ನಾಗಿತ್ತು. ಇಂಥದ್ದೇ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಹಂಗೆಲ್ಲ ಹೇಳ್ಬೇಡ ಅಂತ ನಂಗೆ ಫಸ್ಟೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇಂಥದ್ದೇ ಅಂಥದ್ದೇ ಅಂತ ಹೇಳಲ್ಲ, ತೊಗೊಂಡಿದ್ದಾರೆ. ಮತ್ತು ಡಾಬ್ಗಳು ಕೂಡ ತೊಗೊಂಡಿದ್ದೀವಿ, ಚೆನ್ನಾಗಿತ್ತು. ಡಾಬ್ ಬಂದುಬಿಟ್ಟು ಅವರು 1,500 ಹೇಳಿದರು. ನಾವು 800 ಕೊಟ್ವಿ, ಚೆನ್ನಾಗಿತ್ತು. ಮತ್ತೆಲ್ಲ ಆಯಿತು, ಬಂದ್ವಿ. ಮತ್ತು ಸುದರ್ಶನ್ ಸಿಲ್ಕ್ಗೆ ಕೂಡ ಹೋಗಿದ್ವಿ. ನನಗೆ ಇಲ್ಲಿ ಗಣೇಶ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಅಲ್ಲಿ ಒಂದು ಸೆಲ್ಫಿ ಫೋಟೋ ಹಿಡ್ಕೊಂಡೆ. ಮತ್ತು ನನ್ನ ಫ್ರೆಂಡು ಕೂಡ, ಇವಳ ಹೆಸರು ಮೇಘ ಅಂದ್ಬಿಟ್ಟು, ಇವಳು ಕೂಡ ಸೆಲ್ಫಿ ತೆಗಿತಿದ್ದೀನಿ ಅಂದ್ಬಿಟ್ಟು ನಿಂತ್ಕೊಂಡ್ಳು. ಅದು ನೋಡಿದ್ರೆ ವೀಡಿಯೋ ಮಾಡಿದೆ ನಾನು. ತುಂಬ ಚೆನ್ನಾಗಿದ್ವು ಸ್ಯಾರೀಸ್ಗಳು ಕೂಡ ತೊಗೊಂಡ್ರು ಅವರು. ಚೆನ್ನಾಗಿತ್ತು, ಕಲರ್ ಆಗಲಿ ಕ್ವಾಲಿಟಿ ಆಗಲಿ ನಮ್ಮ ಬಜೆಟ್ ತಕ್ಕಂಗೆ ಸಿಕ್ತು. ತುಂಬ ಚೆನ್ನಾಗಿತ್ತು. ಮತ್ತೆಲ್ಲ ಶಾಪಿಂಗ್ ಎಲ್ಲ ಮುಗೀತು. ಬರುವಾಗ ಊಟ ಕೂಡ ಮಾಡಿದ್ವಿ. ಸೊ ಊಟ ಕೂಡ ನನ್ನ ಫ್ರೆಂಡೇ ಕೊಡಿಸಿದ್ಲು. ಚೆನ್ನಾಗಿತ್ತು ಊಟ. ಒಂದು ಊಟ ಬಂದುಬಿಟ್ಟು 80 ರೂಪೀಸು. ಚೆನ್ನಾಗಿತ್ತು, ಪರವಾಗಿಲ್ಲ. ತುಂಬ ರಶ್ ಕೂಡ ಇತ್ತು. ಮತ್ತೆಲ್ಲ ಊಟ ಆಯಿತು, ಮನೆಗೆ ಬಂದ್ವಿ. ಸಾಯಂಕಾಲ ನಾನು ಮೊನ್ನೆ ಲಕ್ಷ್ಮಿ ಕಾಸು ತೊಗೊಂಡಿದ್ದೆ, ಅದನ್ನು ಹಾಕಿಸಿರಲಿಲ್ಲ, ಹಾಗೆ ಇಟ್ಟಿದ್ದೆ. ನಮ್ಮ ಮನೆಯವ್ರು ಇವತ್ತಿನ ದಿನ ಚೆನ್ನಾಗಿಲ್ಲ, ನಾಳೆ ಅಂದ್ಬಿಟ್ಟು 2-3 ಡೇಸ್ ಆಗೋಯ್ತು. ಸರಿ ಅಂದ್ಬಿಟ್ಟು ನಾವು ನೈಟ್ ಹೋಗ್ಬಿಟ್ಟು ಅಲ್ಲೇ ಮದುವೆ ಅಂತಲೇ ಹೇಳ್ಬೋದು. ನಾನು ಒಳ್ಳೆ ತಲೆಗೆಲ್ಲ ಜಾಸ್ತಿ ಎಣ್ಣೆ ಹಾಕ್ಕೊಂಡು, ಇವತ್ತು ಹೋಗಲ್ವೇನೋ ನಾಳೆ ಅಂದ್ಕೊಂಡು ನಾನು ಕೂಡ ತಲೆಗೆ ಒಂದು ಗಾಡಿ ಎಣ್ಣೆ ಹಾಕ್ಕೊಂಡು ಹೋಗಿದ್ದೆ. ಮತ್ತು ಇಲ್ಲಿ ಬರುವಾಗ ಗಣೇಶನ ಮೆರವಣಿಗೆ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.